ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಡೈಲಿ ವ್ಲಾಗ್ಗೆ ಸ್ವಾಗತ. ಇವತ್ತು ನಮ್ಮ ಅಪ್ಪ ಅಮ್ಮ ನಮ್ಮ ಮನೆಗೆ ಬಂದಿದ್ದರು. ಅವ್ರು ಬಂದ ತಕ್ಷಣ ವೀಡಿಯೋ ಮಾಡೋದು ಮರ್ತುಬಿಟ್ಟೆ ನಾನು. ಆಮೇಲೆ ಸ್ಟಾರ್ಟ್ ಮಾಡಿದ್ದೀನಿ ವೀಡಿಯೋ ಮಾಡೋಕ್ಕೆ. ಅಷ್ಟರಲ್ಲಿ ಅವ್ರು ಬಂದು ಅವ್ರನ್ನ ಎಲ್ಲರೂ ಮಾತಾಡಿಸಿ ನಮ್ಮ ಅಪ್ಪ ಅಮ್ಮನೂ ಎಲ್ಲರನ್ನೂ ಮಾತಾಡಿಸಿ ಎಲ್ಲರನ್ನೂ ವಿಚಾರಿಸಿ ಚೆನ್ನಾಗಿದ್ದೀರಾ ಅಂತೆಲ್ಲ ವಿಚಾರಿಸಿ ಎಲ್ಲ ಆಗೋಗಿತ್ತು. ನಾನು ಈಗ ಸ್ಟಾರ್ಟ್ ಮಾಡಿದ್ದೀನಿ. ನಮ್ಮಪ್ಪ ಅಮ್ಮ ನಾವು ಒಂದೇ ಊರಲ್ಲಿದ್ದೀವಿ. ನಮ್ಮ ಮನೆಗೂ ಅವ್ರ ಮನೆಗೂ ಒಂದು 3 ಕಿಲೋಮೀಟ್ರ್ ಡಿಫ್ರೆನ್ಸ್ ಇದೆ ಅಷ್ಟೇ. ಆದರೂ ಅವರು 6 ತಿಂಗಳಿಗೋ ವರ್ಷಕ್ಕೋ ಒಂದು ಸಲ ಬರ್ತಾರೆ. ನಾನು ಅವಾಗವಾಗ ಹೋಗ್ತಾಯಿರ್ತೀನಿ. ವಾರಕ್ಕೆ 3 ದಿವಸಕ್ಕೆ 4 ದಿನಕ್ಕೆ ಟೂ ವೀಲರಲ್ಲಿ ಹೋಗಿ ಬಂದುಬಿಡ್ತೀನಿ. ಆಗಲೇ ನೋಡಿದ್ರಲ್ಲ, ದೊಡ್ಡ ಮಗ ದೊಡ್ಡ ಸೊಸೆನ ಮಾತಾಡಿಸಿದ್ದು ನೋಡಿದ್ರೆ ಈ ವಿಡಿಯೋದಲ್ಲಿ. ನಮ್ಮಮ್ಮಂಗೆ ಈಗ ಜ್ಞಾಪಕ ಬಂತು, ಚಿಕ್ಕವಳನ್ನ ತೋರಿಸಿಲ್ಲ ವೀಡಿಯೋದಲ್ಲಿ ನನ್ನ ಜೊತೆ ಅಂತ. ಅದಕ್ಕೆ ನೋಡ್ರಿ ಅವಳನ್ನ ಕರ್ಕೊಂಬರ್ತಾವ್ರೆ. ಇವಳು ಚಿಕ್ಕವಳು, ಇವಳು ದೊಡ್ಡವಳು. ಇವರಿಬ್ಬರು ನನ್ನ ಸೊಸೆಯರು. ಇಲ್ಲಿ ನಮ್ಮ ಯಜಮಾನ್ರು ನಮ್ಮಪ್ಪ ಹತ್ರ ಫಿಲಮ್ ಡೈಲಾಗ್ಗಳು ಹೇಳ್ತಾವ್ರೆ. ಆ್ಯಕ್ಟಿಂಗ್ ಮಾಡಿ ಹೇಳ್ತಾರೆ ನೋಡಿ. ಫಿಲಮ್ ಡೈಲಾಗ್ ನಮ್ಮಪ್ಪ ಹತ್ರ ಆ್ಯಕ್ಟಿಂಗ್ ಮಾಡಿ ಹಾಡು ಹೇಳ್ಕೊಂಡು ಹೇಳ್ತಾವ್ರೆ. ನಮ್ಮಪ್ಪ ಅದನ್ನು ಎಂಜಾಯ್ ಮಾಡ್ತಾವ್ರೆ. ಅವ್ರವ್ರ ಖುಷಿ ಅವ್ರವ್ರದ್ದು. ನಮ್ಮ ಮನೆ ಮುಂದೆ 2 ಮಾವಿನ ಮರ ಇದ್ದಾವೆ. ನಾವು ಈ ಮನೆ ಕಟ್ಟಿದಾಗ ಹಾಕಿದ್ದೀವಿ ಸಸಿಗಳು. ಈಗ ದೊಡ್ಡ ಮರ ಆಗಿದ್ದಾವೆ. ಸುಮಾರು ವರ್ಷದಿಂದ ಕಾಯಿ ವರ್ಷ ಒಳ್ಳೆ ಕಾಯಿ ಕೊಡ್ತವೆ. ಮಲ್ಲಿಕ ಮಾವಿನ ಮರ. ನಮ್ಮ ಮನೆಯಲ್ಲಿ ಸಾಮಾನ್ಯವಾಗಿ ಈಚೆನೇ ಎಲ್ಲ ಊಟ ತಿಂಡಿ ಕಾಫಿ ಎಲ್ಲನೂ ಈಚೆನೇ ಕುಡಿತೀವಿ. ಈಚೆನೇ ಕೂತ್ಕೋತೀವಿ. ಅಪರೂಪ ಒಳಗಡೆ ಕೂತ್ಕೊಳ್ಳೋದು. ಹೀಗೆ ಸಾಮಾನ್ಯವಾಗಿ ಈಚೆನೇ ಇರ್ತೀವಿ. ನಮ್ಮಮ್ಮ ಏನೇನು ತಿಂಡಿ ತಂದಿದ್ದಾರೆ ಅಂತ ಹುಡುಗರು ನೋಡಿ ಚೆಕ್ ಮಾಡ್ತಾಯಿದ್ದಾರೆ. ಇವಳು ನಮ್ಮನೆ ಪುತ್ರಾಣಿ ಮೊಮ್ಮಗಳು. ಇವರು ಇಬ್ಬರು ಮೊಮ್ಮಕ್ಕಳು. ಪುತಾನಿ ರಾಜ್ಕುಮಾರರು, ಅವಳು ಪುತಾನಿ ರಾಜ್ಕುಮಾರಿ. ನಮ್ಮದು ಒಂದು ಚಿಲ್ಲರೆ ಅಂಗಡಿ ಇದೆ. ಮನೆ ಮುಂದೆನೇ ಅಂಗಡಿ ಇಟ್ಕೊಂಡಿದ್ದೀವಿ. ನಮ್ಮ ಅಂಗಡೀಲಿ ಇವೆಲ್ಲ ಸಿಗ್ತವೆ. ಆದರೂ ನಮ್ಮಮ್ಮ ಮಕ್ಕಳಿರೋ ಮನೆಯಲ್ಲಿ ಬರೀ ಕೈಯಲ್ಲಿ ಬರಬಾರ್ದು ಅಂತ ನಮ್ಮ ಅಂಗಡೀಲಿ ಸಿಕ್ಕಿದ್ರೂ ಕೂಡ ಇವೆಲ್ಲ ತೊಗೊಂಬರ್ತಾರೆ. ತಾಯಿ ಅಂದರೆ ಹಂಗೆ ಅಲ್ವಾ. ನಾನು ಕೇಳಿದೆ, ಮಕ್ಕಳಿಗೆ ಮಾತ್ರ ತಂದಿದೆಯಲ್ಲಕ್ಕ. ನಾವು ನಮ್ಮ ಅಪ್ಪ ಅಮ್ಮನ ಅಕ್ಕ ಅಣ್ಣ ಅಂತೀವಿ. ಮಕ್ಕಳಿಗೆ ಮಾತ್ರ ತಂದಿದೆಯಲ್ಲಕ್ಕ, ದೊಡ್ಡವ್ರಿಗೆ ತಂದಿಲ್ವಾ ಅಂತ. ನೋಡಿ, ಅವ್ರಿಗೂ ಚಾಕ್ಲೇಟ್ ಕೊಡ್ತಾಯಿದ್ದಾರೆ. ತೋರಿಸ್ತೀನಿ ನೋಡಿ. ನೋಡಿ, ಚಿಕ್ಕವಳು ತೋರಿಸ್ತಾ ಇದ್ದಾಳೆ, ದೊಡ್ಡವಳು ತೋರಿಸ್ತಾ ಇದ್ದಾಳೆ. ಚಾಕ್ಲೇಟ್ ತಿನ್ನೋದು ಅವ್ರಿಗೊಂದು ಆನಂದ, ತಂದು ಕೊಡೋಕೆ ಇವ್ರಿಗೊಂದು ಆನಂದ. ಎಲ್ಲ ಅವ್ರವ್ರ ಖುಷಿ ಅವ್ರವ್ರಿಗೆ. ನಾನು ಹೇಳಿದ್ನಲ್ಲ, ಸಾಮಾನ್ಯವಾಗಿ ನಾವೆಲ್ಲ ಆಚೆನೇ ತಿಂತೀವಿ ಕುಡಿತೀವಿ ಅಂತ. ನೋಡಿ, ಆಚೆನೇ ಇದ್ದಾರೆ, ನಾವೆಲ್ಲ ಆಚೆನೇ ಇದ್ದೀವಿ. ನಮ್ಮಮ್ಮ ಚಾಪೆ ಹಾಸ್ತಾಯಿದ್ದಾರೆ. ಅವರೇ ಚಾಪೆ ಹಾಸ್ತಾಯಿದ್ದಾರೆ. ಹೂವು ತಂದಿದ್ದಾರೆ ಹೂವನ, ಬಿಡಿ ಹೂವು ತಂದಿದ್ದಾರೆ. ಅದನ್ನು ಕಟ್ಟೋಕ್ಕೆ ಚಾಪೆ ಹಾಸ್ತಾಯಿದ್ದಾರೆ. ಬಿಡಿ ಹೂವು ತಂದು ಕಟ್ಟಿ ದೊಡ್ಡ ಸೊಸೆ ಬಿಡಿ ಹೂವು ತಂದು ನೋಡಿ ತಂದು ಕಟ್ಟಿ ಮುಡಿಸ್ತಾರೆ. ಅವರೇ ತಾಯಿ ಅಲ್ವಾ. ನಮ್ಮ ಯಜಮಾನರು, ನಮ್ಮ ಅತ್ತೆ, ನಮ್ಮಮ್ಮ ಹಳೆ ವಿಷಯಗಳೆಲ್ಲ ಮಾತಾಡ್ಕೊಂಡು ಕೂತಿದ್ದಾರೆ ಹೂವು ಕಟ್ಕೊಂಡು. ನಾನು ನಮ್ಮಮ್ಮನ ಹೂವು ಕಟ್ತೀವಿ. ನನ್ನ ಜೊತೆ ನಾನು ಬರ್ತೀನಿ ನಮ್ಮಮ್ಮ ಜೊತೆ ಹೂವು ಕಟ್ಟೋಕ್ಕೆ. ಇಬ್ಬರು ಮಾತಾಡ್ಕೊಂಡು ಕಟ್ತೀವಿ. ನಮ್ಮಮ್ಮ ಕಟ್ಟಿ ನನಗೆ ಹೂವನ್ನ ಮುಡಿಸ್ತಾರೆ. ನನಗೆ ಮೊಮ್ಮಕ್ಕಳಾದರೂ ನಮ್ಮಮ್ಮ ಅಪ್ಪನ ದೃಷ್ಟಿಲಿ ನಾನಿನ್ನ ಮಗುನೇ ಅಷ್ಟೇ ಅಲ್ವಾ. ನಾವೆಷ್ಟೇ ದೊಡ್ಡವರಾದರೂ ತಂದೆ ತಾಯಿಗೆ ನಾವು ಮಕ್ಕಳೇ. ನಾವು ಅವ್ರ ಕಣ್ಣಿಗೆ ಮಕ್ಕಳಂಗೆ ಕಾಣಿಸ್ತೀವಿ. ಮಗು ಥರನೇ ಟ್ರೀಟ್ ಮಾಡ್ತಾರೆ. ನಮ್ಮಮ್ಮನೆಲ್ಲ ಎಲ್ಲರಮ್ಮನೂ ಅಷ್ಟೇ ಅವ್ರವ್ರ ಮಕ್ಕಳನ್ನ ಆ ಥರನೇ ನೋಡ್ತಾರೆ. ಪ್ರಪಂಚ ನಡೆಯೋದೇ ಹಂಗೆ ಅಲ್ವಾ. ಅವ್ರಿಗದೊಂದು ಆನಂದ. ಕಟ್ಟಿ ಮುಡಿಸೋದು ಆನಂದ. ಅಷ್ಟರಲ್ಲಿ ಅಡುಗೆ ಆಗಿತ್ತು. ದೊಡ್ಡ ಮಗ ದೊಡ್ಡ ಸೊಸೆ ಅಡುಗೆ ಮಾಡಿದ್ರು. ಈ ಸಂಭ್ರಮದಲ್ಲಿ ಪಾಯಸ ಮಾಡಿದ್ದನ್ನು
ಹಾಕ್ಕೊಡೋಕೆ ಮರ್ತೋದ್ರು, ಅವರು ಮರ್ತೋದ್ರು, ನನಗೂ ಮರ್ತೋಯ್ತು. ಊಟ ಮಾಡಿದ್ದಾಯಿತು, ಸ್ವಲ್ಪ ಹೊತ್ತು ಕಾರ್ಡ್ಸ್ ಆಡ್ದೋ. ಅಷ್ಟರಲ್ಲಿ ಒಂದು ರೀಲ್ ಮಾಡೋಣ ಅಂದ್ಕೊಂಡ, ನಮ್ಮಮ್ಮ ಬಂದವರೆ ಅಪರೂಪಕ್ಕೆ ಒಂದು ರೀಲ್ ಮಾಡೋಣ ಅಂತ ಅಂದ್ಕೊಂಡು. ಆ ರೀಲಲ್ಲಿ ಇದ್ದಿದ್ದ ವಿಷಯ, ನಾನು ಅವ್ರಿಗೆ ಲಾಂಗ್ ಚೈನ್ ಮಾಡಿಸ್ಕೊಡಮ್ಮ, ನನಗೆ 7 ಜನ್ಮಕ್ಕೂ ನಿನಗೆ ಮಗಳಾಗ್ಬಿಡ್ತೀನಿ ಅಂತ ಕೇಳೋದು. ಅದಕ್ಕೆ ಅವರು, ಲಾಂಗ್ ಚೈನ್ ಅಲ್ಲಮ್ಮ, 2 ಬಳೆನೂ ಮಾಡಿಸ್ಕೊಡ್ತೀನಿ, ಈ ಜನ್ಮಕ್ಕೆ ಸಾಕು ತಾಯಿ ನೀನು ಸವಾಸ ಅಂತ ಹೇಳಬೇಕು. ಇದನ್ನು 3-4 ಟೇಕ್ ಮಾಡಿದ್ರು ನಮ್ಮಮ್ಮನ ಕೈಲಿ ಹೇಳೋಕ್ಕಾಗಲಿಲ್ಲ. ಕೊನೆಗೆ ಬಿಟ್ಬಿಟ್ಟು ಅದನ್ನು. ಅಷ್ಟರಲ್ಲೇ ಸಾಯಂಕಾಲ ಆಯಿತು. ಮತ್ತೊಂದು ಸಲ ಟೀ ಕುಡ್ದಿದ್ದಾಯಿತು. ಅವರು ರೆಡಿ ಆದರು ಹೊರಡೋಕ್ಕೆ. ಅವರಿರಲ್ಲ ಅಲ್ಲಿ. ನಮ್ಮ ಅಜ್ಜಿ ಇದ್ದಾರೆ, ನಮ್ಮಮ್ಮ ಒಬ್ಬರೇ ಮಗಳು ಅವ್ರಿಗೆ. ನಮ್ಮ ಅಜ್ಜಿಗೆ ಜಾಸ್ತಿ ಓಡಾಡೋಕ್ಕಾಗಲ್ಲ. ನಮ್ಮ ಅಜ್ಜಿಗೆ ಮಧ್ಯಾಹ್ನ ಅಡುಗೆ ಎಲ್ಲ ಮಾಡಿಟ್ಟು ಬಂದಿದ್ದರು. ಪಾಯಸ ಮರ್ತೋಗಿತ್ತಲ್ಲ, ಕೊನೆಗೆ ಬಾಕ್ಸ್ಗೆ ಹಾಕಿ ಕೊಟ್ಟಿದ್ದಾಯಿತು ಪಾಯಸನ. ಮತ್ತೆ ಹೇಳ್ತಾಯಿದ್ರು, ಇವತ್ತು ಇದ್ಬಿಟ್ಟು ನಾಳೆ ಹೋಗಿರಂತೆ ಇರ್ರಿ, ಇದೇ ಊರಲ್ಲಿ ತಾನೇ ಇರೋದು, ಎಷ್ಟು ದೂರ ಹೋಗ್ಬೇಕು ಅಂತ. ಆದರೂ ನಮ್ಮಮ್ಮ ಬೇಡ, ಇನ್ನೇನು ಇಷ್ಟೊತ್ತಿಲ್ಗೂ ಇದ್ದೀವಲ್ಲ, ಇನ್ನೇನು ಮಾಡೋದು, ಇದ್ರೂ ಮಲಗೋದು ತಾನೇ, ಇಲ್ಲಿದ್ರೂ ಮಲಗೋದೆ, ಅಲ್ಲಿದ್ರೂ ಮಲಗೋದೆ. ಅಲ್ಲೂ ನಮ್ಮಮ್ಮನೂ ನಮ್ಮ ಅಜ್ಜಿನ ಅಕ್ಕ ಅಂತಲೇ ಕರೀತಾರೆ. ಅಲ್ಲಿ ನಮ್ಮ ಅಕ್ಕ ಒಬ್ಬಳೇ ಇರ್ತಾಳೆ. ಆಯ್ತಲ್ಲ ಬಂದಿದ್ದು, ಇನ್ನೊಂದ್ಸಲ ಯಾವಾಗಲಾದ್ರೂ ಬರ್ತೀವಿ ಅಂತ ಹೇಳಿ ನೋಡಿ. ನಮ್ಮ ಅತ್ತೆ ಹೇಳ್ತಾಯಿದ್ದಾರೆ ಇರು ಅಂತ. ನಮ್ಮಮ್ಮ ಇಲ್ಲ, ಇನ್ನೊಂದ್ಸಲ ಬರ್ತೀವಿ ಅಂತೇಳಿ ಹೊರಡ್ತಾ ಇದ್ದಾರೆ. ಯಾವಾಗ ಬಂದರೂ ಅಷ್ಟೇ, ಬೆಳಗ್ಗೆ ಬರ್ತಾರೆ, ಸಾಯಂಕಾಲ ಹೊರಟೋಗ್ತಾರೆ. ಹೇಳಿದ್ನಲ್ಲ, 2 ವೀಲರಲ್ಲೇ ಹೋಗ್ಬೋದು, 3 ಕಿಲೋಮೀಟ್ರ್ ಆಗುತ್ತೆ ಅಂತ. ನೋಡಿ ರೆಡಿ ಆದರು. ಇಷ್ಟೊತ್ತರೆಗೂ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು. ಬಾಯ್.